ವಿಜೇಂದ್ರ ಸರ್ ಅವರೇ, ತಾವು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸಾಹೇಬ್ರ ಬಗ್ಗೆ ಅದೇನೋ ಅವ್ರ ಹೇರ್ ಸ್ಟೈಲ್ ಬಗ್ಗೆ ತಾವು ಮಾತಾಡಿದ್ರಿ. ನೀವು ರಾಜ್ಯಾಧ್ಯಕ್ಷರು ಸರ್, ಇಶ್ಯೂಸ್ ಮೇಲೆ ಮಾತಾಡಿ, ತಪ್ಪುಗಳಿದ್ರೆ ತೋರಿಸಿ. ಹೋಗಿ ಹೋಗಿ ಹೇರ್ ಸ್ಟೈಲ್ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ, ಇಲ್ಲ ನೀವು ಓದೋದು ಕಡಿಮೆ ಮಾಡಿರಬೇಕು, ಇಲ್ಲ ನಿಮ್ಮ ಹಿಂದೆ ಇರೋ ಅಡ್ವೈಸರ್ಗಳು ಓದೋದು ಕಡಿಮೆ ಮಾಡಿರಬೇಕು, ಇಲ್ಲ ನಿಮಗೆ ಗೈಡ್ ಮಾಡ್ತಿದ್ದಾರಲ್ಲ ಅವ್ರನ್ನಾದರೂ ನೀವು ಚೇಂಜ್ ಮಾಡ್ಕೋಬೇಕು. ನಿಮ್ಮ ಪಾರ್ಟಿ MLAಗಳು ಸದಸ್ಯರು ಮಾತಾಡಲಿ. ಒಂದು ಶಿಕ್ಷಣ ಸಚಿವರನ್ನ ಪ್ರಶ್ನೆ ಮಾಡುವಾಗ ವೈಯಕ್ತಿಕ ತೇಜೋವಧೆಗೆ ಯಾರಾದರೂ ಇಳಿತಾರ? ವಿಜೇಂದ್ರ ಅವರೇ, ಶಿವಮೊಗ್ಗದ ಇತಿಹಾಸದಲ್ಲಿ ಇಬ್ಬರನ್ನ ಮರೆಯೋಕ್ಕಾಗಲ್ಲ. ಶಿವಮೊಗ್ಗದ ಇತಿಹಾಸ, ಆ ಇಬ್ಬರು ಇಲ್ಲದೆ ಇತಿಹಾಸ ಕಂಪ್ಲೀಟ್ ಆಗಲ್ಲ. ಒಂದು ಬಂಗಾರಪ್ಪ ಸಾಹೇಬರು, ಇನ್ನೊಂದು ಯಡಿಯೂರಪ್ಪ ಸಾಹೇಬರು. ಇವರಿಬ್ಬರು ಶಿವಮೊಗ್ಗ ಚರಿತ್ರೆಯಲ್ಲಿ ಉಳಿಯೋರು. ಇವತ್ತು ಬಂಗಾರಪ್ಪ ಸಾಹೇಬರು ಸ್ಟೈಲ್ಗೆ, ಕೆಲಸದಲ್ಲೂ ಸ್ಟೈಲ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ದವರು. ಗ್ರಾಮೀಣ ಕೃಪಾಂಕ ಕೊಟ್ಟು ರೂರಲ್ ಮಕ್ಕಳು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಓದಬೇಕು ಅಂತ ಆವತ್ತು ಗ್ರಾಮೀಣ ಕೃಪಾಂಕ ಕೊಟ್ಟವರು ಬಂಗಾರಪ್ಪ ಸಾಹೇಬರು. ಭಾಳಷ್ಟು ಯೋಜನೆಗಳನ್ನ ತಂದವರು ಬಂಗಾರಪ್ಪ ಸಾಹೇಬರು. ಅವ್ರ ಮಗ ಮಧು ಬಂಗಾರಪ್ಪನವರು. ಅವರು ಶಿಕ್ಷಣ ಸಚಿವರಾದ ಮೇಲೆ 12,000 ಜನರ ಟೀಚರ್ಸ್ ಪೋಸ್ಟಿಂಗ್ ಆಯಿತು. ಅದು ನಿಮಗೆ ಗಮನಕ್ಕಿಲ್ವಾ ವಿಜೇಂದ್ರ ಅವರೇ? ಶಿಕ್ಷಣ ಸಚಿವರಾದ ಮೇಲೆ ನೀವು ಈ ಬಾರಿ SSLC ಎಕ್ಸಾಮ್ ಬರೆದಂಥ ಸ್ಟೂಡೆಂಟ್ಸ್ನ, ಅವ್ರ ಪೇರೆಂಟ್ಸ್ನ, ಟೀಚರ್ಸ್ನ ಕೇಳಿ ನೋಡಿ. ಇಷ್ಟು ಸ್ಟ್ರಿಕ್ಟಾಗಿ ಎಕ್ಸಾಮ್ ಯಾವತ್ತೂ ಕರ್ನಾಟಕದಲ್ಲಿ ನಡೆದಿಲ್ಲ. ಇದು ಇವತ್ತು ಗೊತ್ತಾಗಲ್ಲ, ಅದರ ಎಫೆಕ್ಟ್ ಇನ್ನೊಂದು 5-10 ವರ್ಷ, ಈಗ ಅವ್ರು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಆಚೆ ಬಂದಾಗ ಗೊತ್ತಾಗುತ್ತೆ. ಅವ್ರು ಇವತ್ತು ಎಜುಕೇಷನ್ ಸಿಸ್ಟಮಲ್ಲಿ ಬದಲಾವಣೆ ತಂದಿದ್ದಾರೆ. ಫೇಲ್ ಆಗ್ತಿದ್ರು ಹುಡುಗರು, ಈಗ 3 ಅವಕಾಶ ಕೊಟ್ಟಿದ್ದಾರೆ. ಸ್ಕೋರ್ ಕಡಿಮೆ ಆದರೆ ಲೈಫ್ ಟೈಮ್ ಅದೇ. ಈಗ ಒಬ್ಬ ಹುಡುಗ 10th ಸ್ಕೋರ್ ಕಡಿಮೆ ಮಾಡಿಬಿಡ್ತಾನೆ, ಪೇಪರ್ ಟಫ್ ಬಂದು, ಆದರೆ 3 ಅವಕಾಶ ಕೊಟ್ಟಿದ್ದಾರೆ. ಇಂಥ ಗಟ್ಸ್ ಇರೋದಕ್ಕೆ ಇಂಥ ತೀರ್ಮಾನಗಳು ತೊಗೊಂಡಿದ್ದಾರೆ. ಬಂಗಾರಪ್ಪನವ್ರ ಬ್ಲಡ್ ರೀ ಮಧು ಬಂಗಾರಪ್ಪ ಸಾಹೇಬರು. ನಾನು ಹೇಳೋದು, ಇಶ್ಯೂಸ್ ಮೇಲೆ ಮಾತಾಡೋದು ಬಿಟ್ಟು ವೈಯಕ್ತಿಕ ತೇಜೋವಧೆ ಮಾಡೋದು, ಅದು ರಾಜ್ಯಾಧ್ಯಕ್ಷರಾಗಿ, ಇದು ಸರಿನಾ ವಿಜೇಂದ್ರ ಸರ್ ಅವರೇ? ನಿಮಗೆ ಎರಡನೇ ಪ್ರಶ್ನೆ ಸರ್. ಕರ್ನಾಟಕದಲ್ಲಿ BJPನ ಯಡಿಯೂರಪ್ಪ ಸಾಹೇಬರು ಎಷ್ಟು ಶ್ರದ್ಧೆಯಿಂದ ಕಟ್ಟಿದ್ರೋ ಅಷ್ಟೇ ಶ್ರದ್ಧೆಯಿಂದ ಈಶ್ವರಪ್ಪನವರು ಕಟ್ಟಿದವರು. 35-40 ವರ್ಷ ಒಂದು ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು. ಪಾಪ ನಿಮ್ಮ ಪಾರ್ಟಿನ ಕಟ್ಟಿದ್ರು, ನೀವು ಕೂತಿದ್ದೀರ ಚೇರು, ರಾಜ್ಯಾಧ್ಯಕ್ಷರ ಚೇರು, ಅದಕ್ಕೆ ಅವ್ರ ಶ್ರಮನೂ ಇದೆ. ಈಶ್ವರಪ್ಪನವ್ರನ್ನ ಕರ್ನಾಟಕದ ಅಡ್ವಾಣಿ ಅಂತ ಕರೀತಿದ್ರು, ಅಂಥವ್ರನ್ನ ಅಧ್ವಾನ ಮಾಡಿಬಿಟ್ರಲ್ರಿ ವಿಜೇಂದ್ರ ಅವರೇ, ಅಧ್ವಾನ ಮಾಡಿಬಿಟ್ರಲ್ಲ. ಈಶ್ವರಪ್ಪನವ್ರ ಬಗ್ಗೆ ಅಂದರೆ ನಿಮ್ಮ ಪಾರ್ಟಿ ಕಟ್ಟಿದವ್ರ ಬಗ್ಗೆನೇ ಅವ್ರಿಗೆ ಟಿಕೆಟ್ ತಪ್ಪಿಸಿದ್ರಿ, ಅವ್ರ ಮಗನಿಗೆ ಟಿಕೆಟ್ ತಪ್ಪಿಸಿದ್ರಿ, ಅವರ ತೇಜೋವಧೆಗೆ ಇಳಿದ್ರಿ. ಆದರೂ ಅವರು ಅದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಫಸ್ಟು ನೀವು ಪಾಪ ಈಶ್ವರಪ್ಪನವ್ರನ್ನ ಯಾಕೆ ಸೈಡ್ಲೈನ್ ಮಾಡಿದ್ರಿ ಅಂತ ನೀವು ಅವ್ರಿಗೆ ಹೇಳಿ. ಇನ್ನು 3ನೇದು ಯತ್ನಾಳ್ ಸಾಹೇಬರು, ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡಿದವರು, ನಿಮ್ಮ ಪಾರ್ಟಿಯ ಫೈರ್ ಬ್ರ್ಯಾಂಡು. ಅವ್ರು ನಮ್ಮ ಮೇಲೆ ಫೈರ್ ಆಗಿದ್ದಕ್ಕಿಂತ ನಿಮ್ಮ ಮೇಲೆ ಫೈರ್ ಆಗಿದ್ದೇ ಜಾಸ್ತಿ. ಅವ್ರನ್ನೂ ಮೂಲೆ ಗುಂಪು ಮಾಡಿದ್ರಿ. ಇದ್ರ ಬಗ್ಗೆ ಮಾತಾಡಿ ವಿಜೇಂದ್ರ ಅವರೇ. 4ನೇ ಪ್ರಶ್ನೆ, ನೀವು ರಾಜ್ಯಾಧ್ಯಕ್ಷ ಆದಮೇಲೆ ಆದರೂ ಬರ ಪರಿಹಾರದ ಬಗ್ಗೆ ಧ್ವನಿ ಎತ್ತಬೇಕಾಗಿತ್ತು, ನೀವು ಧ್ವನಿ ಎತ್ತಲಿಲ್ಲ. ಏನಾದರೂ ಮಾತಾಡಿದ್ರೆ ನಿಮ್ಮ IT ಸೆಲ್ ಇಟ್ಕೊಂಡು, ನಿಮ್ಮ IT ಟೀಮ್ ಇಟ್ಕೊಂಡು ತೇಜೋವಧೆಗೆ ಇಳಿತೀರಾ? ನಾನು ಕಳೆದ 2-3 ದಿನದಿಂದ ನೋಡ್ತಿದ್ದೀನಿ, ಒಬ್ಬ ರಾಜ್ಯಾಧ್ಯಕ್ಷರು ಇಶ್ಯೂಸ್ ಎಷ್ಟಿದಾವೆ ಮಾತಾಡೋಕ್ಕೆ, ಎಷ್ಟು ಗಂಭೀರ ವಿಚಾರಗಳಿದೆ ಮಾತಾಡೋಕ್ಕೆ, ಎಷ್ಟು ವಿಚಾರಗಳು ಮಾತಾಡ್ಬೋದು. ಪ್ರತಿದಿನ ಒಂದು 4 ಪತ್ರಿಕೆ ಓದಿದ್ರೆ ಅದೆಲ್ಲ ಬಿಟ್ಟು ಅದು ಏನು ಸರ್ ಹೇರ್ ಸ್ಟೈಲ್? ಸರ್, ಮಧು ಬಂಗಾರಪ್ಪನವ್ರ ಹೇರ್ ಸ್ಟೈಲ್ಗೆ ಕರ್ನಾಟಕದಲ್ಲಿ ಅವ್ರದ್ದೇ ಆದಂಥ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ? ಕಂಟೆಂಟ್ ಇಲ್ಲದೆ ಇದ್ದಾಗ, ಪ್ರಿಪ್ರೇಷನ್ ಇಲ್ಲದೆ ಇದ್ದಾಗ, ಅಡ್ವೈಸರ್ಸು ಬರೀ ಡೀಲ್ಗಳಿಗಿಳಿದಾಗ ಹಿಂಗಿರುತ್ತೆ ಕಂಟೆಂಟ್ ಪ್ರೆಸೆಂಟೇಷನ್. ಒಂದು 4 ಜನ ಡೈಲಿ ಓದಿ ಅಣ್ಣ ಇದು ವಿಚಾರ ಅಣ್ಣ ಅಂತ ಕರೆಕ್ಟಾಗಿ ಹೇಳಿದ್ರೆ. ವಿಜೇಂದ್ರ ಅವರೇ, ನೀವು ಯುವಕರಿದ್ದೀರಾ, ಏನೇನೋ ಕನಸು ಕಟ್ಕೊಂಡು ಬಂದಿದ್ದೀರಾ. ಯಡಿಯೂರಪ್ಪ ಸಾಹೇಬರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವ್ರ ಮಗ ಅನ್ನೋ ಎಲಿಜಿಬಿಲಿಟಿನ ಪಕ್ಕಕ್ಕಿಟ್ಟರೆ ಸರ್, ಮತ್ತೆ
ಯಾವ ಕಾರಣಕ್ಕೆ ತಾವು ರಾಜ್ಯಾಧ್ಯಕ್ಷರಾದ್ರಿ ಅದನ್ನೊಂದು ಪಕ್ಕಕ್ಕಿಟ್ಟು ದಯವಿಟ್ಟು ಬ್ರೀಫ್ ಮಾಡಿ. 35-40 ವರ್ಷ ಪಾರ್ಟಿ ಕಟ್ಟಿದವ್ರನ್ನೆಲ್ಲ ತುಳಿತಾ ಬಂದ್ರಿ ನೀವು. ಎಥಿಕ್ಸ್ ಇಲ್ಲ. ನೀವು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ, ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ರಿ. ವಿಜೇಂದ್ರ ಅವರೇ, ನೀವು BJP ರಾಜ್ಯಾಧ್ಯಕ್ಷರಲ್ವಾ? ಶಿಸ್ತಿನ ಪಕ್ಷ ಅಂತ ನಿಮ್ಮನ್ನು ನೀವೇ ಕರ್ಕೊಂಡಿದ್ದೀರಲ್ಲ. ಶಿಸ್ತಿನ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಸರ್. ನಮ್ಮ ಪಕ್ಷದಲ್ಲಿ ಯಾರಾದರೂ ಬಹಿರಂಗವಾಗಿ ನಮ್ಮ CM ಸಾಹೇಬ್ರನ್ನ, DCM ಸಾಹೇಬ್ರನ್ನ ಮಾತಾಡಲಿ, ಕಿತ್ತು ಬಿಸಾಕ್ತೀವಿ ಸಾಯಂಕಾಲದಷ್ಟೊತ್ತಿಗೆ. ಈಶ್ವರಪ್ಪನವ್ರು ಮಾತಾಡ್ತಾನೆ ಇದ್ದಾರೆ, ಯತ್ನಾಳ್ ಸಾಹೇಬ್ರು ಮಾತಾಡ್ತಾನೆ ಇದ್ದಾರೆ. ತೀರ್ಮಾನ ತಗೊಳ್ಳೋ ಗಟ್ಸ್ ಇಲ್ಲ ನಿಮಗೆ. ಚೇರ್ಗಲ್ಲರಿ ಕೆಪಾಸಿಟಿ ಇರೋದು, ಅದರ ಮೇಲೆ ಕೂತ್ಕೊಳ್ಳೋಂಗೆ. ಇವತ್ತು ನಿಮ್ಮ ವಿರುದ್ಧ ನನಗೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಭಾಳ ಗೌರವ ಇದೆ. ಅವರು 40-45 ವರ್ಷ ರಾಜಕಾರಣ ಮಾಡಿದವರು. ಪಾಪ ಯಾವತ್ತೂ ಒಂದು ನಿಷ್ಠೆಯಿಂದ ನಡ್ಕೊಂಡೋದು ವ್ಯಕ್ತಿ. ಆದರೆ ಯಾವುದೋ ಒಂದು ಛೋಟಾ ಸಿಗ್ನೇಚರ್ ಯಾರೋ ಹಾಕಿದ್ರಲ್ವ, ಅದರಿಂದ ಅವ್ರು ಜೈಲಿಗೆ ಹೋಗ್ಬೇಕಾಯ್ತು. ಆ ಛೋಟಾ ಸಿಗ್ನೇಚರ್ ಹಾಕಿದ್ದು ಯಾರು? ವಿಜೇಂದ್ರ ಅವರೇ. ಯಾಕೆ ಪ್ರಶ್ನೆಗಳೆಲ್ಲ ಕೇಳ್ತಿದ್ದೀನಿ ಅಂದರೆ ಇಶ್ಯೂಸ್ ಮೇಲೆ ಮಾತಾಡಿ ಸರ್. ನನಗೆ ಗೊತ್ತು, ಇದಾದಮೇಲೆ ನಿಮ್ಮ IT ಟೀಮ್ ತುಂಬ ಆ್ಯಕ್ಟಿವ್ ಇದೆ, ಸ್ಟ್ರಾಂಗ್ ಇದೆ. ಪೇಯ್ಡ್ ಕಾಮೆಂಟ್ಸ್ ಇದೆ, ಪೇಯ್ಡ್ ಕಾಮೆಂಟ್ಸ್ ಎಲ್ಲ ಇರುತ್ತೆ ಕೆಳಗಡೆ. ಇದು ತುಂಬ ಆ್ಯಕ್ಟಿವ್ ಆಗುತ್ತೆ ಇವತ್ತು ನಾಳೆ. ಬಟ್ ವಿ ಡೋಂಟ್ ಕೇರ್. ಮತ್ತೆ ಹೋಗ್ಲಿ, ನೀವು ನಮ್ಮ ಮಧು ಬಂಗಾರಪ್ಪ ಸಾಹೇಬ್ರನ್ನ ಬೈದಿದ್ದೀರಾ ಅಂತ ನೀವು ನಮ್ಮನ್ನು ಕ್ಷಮೆ ಕೇಳಿ ಅಂತಲೂ ಕೇಳಲ್ಲ. ನೀವ್ಯಾರು ನಮ್ಮನ್ನು ಕ್ಷಮೆ ಕೇಳೋಕ್ಕೆ? ಈ ಕ್ಷಮೆ ನಾನು ನಿಮಗೆ ಸಾಧ್ಯ ಆದರೆ ನಿಮ್ಮ ಪಾರ್ಟಿನ ಕಟ್ಟಿದ್ರಲ್ಲ ಈಶ್ವರಪ್ಪನವ್ರನ್ನ ಕೇಳಿ, ನಿಮ್ಮ ಪಾರ್ಟಿನ ಇಷ್ಟು ದೂರ ತೊಗೊಂಬಂದ್ರಲ್ವ ಯತ್ನಾಳ್ನವ್ರನ್ನ ಕೇಳಿ, ಅವ್ರಿಗೆ ಆನ್ಸರ್ ಮಾಡಿ. ಸಾಧ್ಯ ಆದರೆ ಇದಕ್ಕೆಲ್ಲ ಆನ್ಸರ್ ಮಾಡಿ ವಿಜೇಂದ್ರ ಅವರೇ. ಬರ ಪರಿಹಾರದ ಬಗ್ಗೆ ಕೇಂದ್ರ ಸರ್ಕಾರನ ನಾವು ಭಿಕ್ಷೆ ಬೇಡದಂಗೆ ಬೇಡಿದ್ವಿ, ಕೊಡಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಸ್ಪಂದಿಸಲಿಲ್ಲ. ಡೆಲ್ಲಿಯಲ್ಲಿ ಹೋಗಿ ಸ್ಟ್ರೈಕ್ ಮಾಡಿದ್ವಿ, ನೀವು ಬಾಯಿ ಬಿಚ್ಚಲಿಲ್ಲ. ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಕೇಸ್ ಹಾಕಿ ಗೆದ್ಕೊಂಡ್ಬಂದು ಪರಿಹಾರ ತಗೊಳ್ಳೋ ಪರಿಸ್ಥಿತಿ ಬಂದಿದೆ ನಮಗೆ ಅಂದರೆ ಕೇಂದ್ರ ಸರ್ಕಾರ. ಬಿಡಿ, ನೀವು ಅಷ್ಟು ಸಂಸದರಿದ್ದರೂ ನೀವು ತರಕ್ಕಾಗಲಿಲ್ಲಲ್ವಾ? ಈ ಬಾರಿ ನಾವು 19ರಿಂದ 21 ಸೀಟ್ ಗೆಲ್ತೀವಿ. ನನಗಿರೋ ಮಾಹಿತಿ 19ರಿಂದ 21 ಸೀಟು ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಈ ಸಂಸದರನ್ನ ಕರ್ಕೊಂಡೋಗಿ ಕೇಂದ್ರದಲ್ಲೂ ನಮ್ಮ ಸರ್ಕಾರ ಇರುತ್ತೆ, ನಮ್ಮ ಸರ್ಕಾರದ ಹತ್ರ ಹೋಗಿ ನಾವು ಫಂಡ್ನ ರಿಲೀಸ್ ಮಾಡ್ಕೊಂಡು ಬರ್ತೀವಿ. ರಾಜ್ಯಾಧ್ಯಕ್ಷರಾಗಿ ದಯವಿಟ್ಟು ಇಶ್ಯೂಸ್ ಮೇಲೆ ಮಾತಾಡಿ ಸರ್. ಇಶ್ಯೂಸ್ ಮೇಲೆ ಮಾತಾಡಿ, ಪ್ರಶ್ನೆ ಮಾಡಿ. ನಾವು ಬೇಡ ಅಂತಿಲ್ಲ, ನಾವು ವಿಮರ್ಶೆಗೆ ಸಿದ್ಧ ಇದ್ದೀವಿ ಸರ್. ನಾವೇನು ಹೆದರ್ತಾ ಇಲ್ಲ ಅಲ್ವಾ? ನಿಮ್ಮ ವಿಮರ್ಶೆಗಳಿಗೆ, ನಿಮ್ಮ ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳಿಗೆ, ನಮ್ಮ 0.1% ಏಕಾಗ್ರತೆಯೂ ನೀವು ಚದರ್ಸೋಕ್ಕಾಗಲ್ಲ ಸರ್. ಬಟ್ ನಾನೇನು ಅಂದರೆ ಹೇಳ್ತಾರೆ, ಅಪೋಸಿಷನ್ ಇಸ್ ದ ವಾಚ್ ಡಾಗ್ ಆಫ್ ದ ಡೆಮೋಕ್ರಸಿ ಅಂತ. ನೀವು ಯಾಕೆ ಅಪೋಸಿಷನ್ ರೋಲ್ನ ಕರೆಕ್ಟಾಗಿ ನಿರ್ವಹಿಸ್ತಿಲ್ಲ? ಏನಾದರೂ ಮಾತಾಡಿದ್ರೆ 2-3 ದಿನ ಪರ್ಸ್ನಲ್ ವಿಚಾರಕ್ಕೆ ಅಟ್ಯಾಕ್ ಮಾಡಿಬಿಡ್ತೀರ. ಕಟಿಂಗ್ ಮಾಡಿಸ್ಕೊಂಬನ್ರಿ ಅಂತ ಕೇಳ್ತೀರಾ ನಮ್ಮ ಸಾಹೇಬರಿಗೆ. ಸರ್, ನಿಮ್ಮ ಪಾರ್ಟಿಯಲ್ಲಿರೋ MLAಗಳು ಇಂಥ ಕಾಮೆಂಟ್ ಮಾಡಲ್ಲ. ನಮ್ಮ ಹಿರಿಯರು ಆವಾಗ ನಮ್ಮ DK ಸಾಹೇಬ್ರ ಗಡ್ಡದ ಬಗ್ಗೆ ಮಾತಾಡಿದ್ರು, ಮಾನ್ಯ ಅಶೋಕ್ ಸರ್ ಅವರು. ನಂತರ ಅದು ಮುಜುಗರಕ್ಕೀಡಾಗಿ ಅವ್ರು ಕ್ಷಮೆ ಕೇಳಿದ್ರು. ನೀವು ಇಂಥ ವಿಚಾರ ಮಾತಾಡ್ತಿದ್ದೀರಾ. ನಾನು ವಿಜೇಂದ್ರ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಕರ್ನಾಟಕದ ರಾಜಕಾರಣದಲ್ಲಿ ನಾವು ಇನ್ನೊಂದು 30 ವರ್ಷ ಕಿತ್ತಾಡಬೇಕು. ದಯವಿಟ್ಟು ಇಶ್ಯೂಸ್ ಮೇಲೆ ಕಿತ್ತಾಡೋಣ. ನಮ್ಮನ್ನು ಪ್ರಶ್ನೆ ಮಾಡಿ ಸರ್, ಇಶ್ಯೂಸ್ ಮೇಲೆ ಮಾಡಿ. ವೈಯಕ್ತಿಕ ತೇಜೋವಧೆ ಬೇಡ ಸರ್. ಇವತ್ತು ಮಧು ಬಂಗಾರಪ್ಪ ಸಾಹೇಬರು OBC ಸಮುದಾಯದ ಪ್ರೆಸಿಡೆಂಟ್ ರೀ. ಇವತ್ತು ಗ್ಯಾರಂಟಿಗಳು ಏನು ಕರ್ನಾಟಕದಲ್ಲಿ ಅನುಷ್ಠಾನ ಆಗ್ತಿದೆ, ಆ ಗ್ಯಾರಂಟಿಗಳ ಸಮಿತಿಯ ಉಪಾಧ್ಯಕ್ಷರಾಗಿದ್ದವ್ರಿ. ಇವತ್ತು ಆ ಗ್ಯಾರಂಟಿಗಳಲ್ಲಿ ಅವ್ರ ಐಡಿಯಾ ಇದೆ. ಬಂಗಾರಪ್ಪನವ್ರ ರಕ್ತ ರೀ. ಇವತ್ತು ಅವರು ಕಷ್ಟಪಟ್ಟು ರಾಜಕಾರಣದಲ್ಲಿ 20-25 ವರ್ಷ ಸ್ಟ್ರಗಲ್ ಮಾಡಿ ಏಕಾಏಕಿ ಬಂದು ಅವರೇನೋ ಮಿನಿಸ್ಟರ್ ಆಗಿದ್ದಲ್ಲ ರೀ. ಎಷ್ಟು ಸೋಲು ನೋಡಿದ್ರು, ಎಷ್ಟು ಗೆಲುವು ನೋಡಿದ್ರು, ಎಷ್ಟು ಅವಮಾನ ಅನುಭವಿಸಿದ್ರು. ಆದ್ರೆ ಆಚೆನೂ ಬಂದು ಬೆಳೆಯೋದಿದೆ ಅಲ್ಲ, ಅಷ್ಟು ಸುಲಭ ಅಲ್ಲ. ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಹುಡುಗರ ಬಗ್ಗೆ ಯಾಕೆ ವಿಜೇಂದ್ರ ಅವರೇ ನಿಮಗೆ ಬೇಜಾರು? ನಮ್ಮ ಕತೆ ಬಿಡಿ. ನಿಮ್ಮಿದ್ರಲ್ಲಿ ಇರ್ತಕ್ಕಂಥ ಬ್ಯಾಕ್ವರ್ಡ್ ಕಮ್ಯುನಿಟಿ ಲೀಡ್ರು ಈಶ್ವರಪ್ಪನವ್ರು ದೂರ ಮಾಡಿಬಿಟ್ರಲ್ಲಿ. ಬಿಡಿ ವಿಜೇಂದ್ರ ಅವರೇ, ಬ್ಯಾಕ್ವರ್ಡ್ ಕಮ್ಯುನಿಟಿಯವರು ಎಮರ್ಜ್ ಆಗಲಿ.
ಐಡಿಯಾಲಜಿಕಲಿ ಚರ್ಚೆಗೆ ನಾನು ಅವ್ರನ್ನ ವಿನಂತಿಸ್ತೇನೆ. ಮೋಸ್ಟ್ಲಿ ದಯವಿಟ್ಟು ನಾಳೆ ಇಶ್ಯೂಸ್ ಮೇಲೆ ಕೌಂಟ್ರ್ ಕೊಡಿ ಸರ್. ಇಲ್ಲ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತೀವಿ ಅಂದರೆ ಮಾಡ್ಬೋದು ಸರ್. ನಾವು ವಿಮರ್ಶೆಗೆ ಸಿದ್ಧವಾಗಿದ್ದೀವಿ, ವಿಮರ್ಶೆಗಳನ್ನ ಸ್ವೀಕರಿಸೋಕ್ಕೂ ಸಿದ್ಧವಾಗಿದ್ದೀವಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು.